ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇಷ್ಟಕಾಮ್ಯ. ಇದು ಹೃದಯ ಸ್ಪರ್ಶಿಸುವ ಭಾವನೆಗಳ ಜಗತ್ತು. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಬಿಕಾಸ್ ಇದು ಹೃದಯಗಳ ವಿಷಯ, ಈ ವಿಷಯ ವಿಷಯ. ಇವತ್ತಿನ ವ್ಲಾಗ್ ನಿಮಗೆ ತಮ್ಮನಲ್ಲಿ ನೋಡಿ ಗೊತ್ತಾಗಿರುತ್ತೆ ಅಂತ ಅನ್ಕೋತೀನಿ. ಗೊತ್ತಾಗಿಲ್ಲ ಅಂತಂದ್ರೆ ಇವತ್ತು ನಾವು ಕಲರ್ ಗಿಫ್ಟ್ ಚಾಲೆಂಜ್ ಮಾಡ್ತಾ ಇದೀವಿ. ಇವರು ಹೇಳಿ ತಮ್ಮ ಹೆಂಡತಿ. ನನ್ನ ತಮ್ಮನ ಹೆಂಡತಿ. ನೀವು ನನ್ನ ಕೆಲವು ಬ್ಲಾಗ್ಗಳಲ್ಲೆಲ್ಲ ನೋಡಿರ್ತೀರಾ ಅಂತ ಅನ್ಕೋತೀನಿ. ನಿಮ್ಮ ಹೆಸರು? ರಂಜಿತಾ ಮನೋಜ್. ಮುದ್ದು ಹೆಸರು ಹೇಳ್ಬೇಕು. ನನ್ನ ಸೇರಿಸ್ಬಿಟ್ಟು ಹುಡುಗಿ ಗಂಡನ ಹೆಸರು ಹೇಳುವುದಿಲ್ಲ, ಚಳಿಗೆ ರೂಲ್ಸ್ ಎಲ್ಲ ಗೊತ್ತಿದೆ ಅಂತ ಅನ್ಸುತ್ತೆ. ಕೆಲವು ಕಲರ್ಸ್ಗಳನ್ನ ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ವಿ ಫಸ್ಟ್ನೇನೆ. ಆ ಕಲರ್ಸ್ಗಳ ಪ್ರಕಾರ ಶಾಪಿಂಗ್ ಮಾಡ್ಕೊ ಬಂದಿದ್ದೀವಿ. ದೊಡ್ಡ ಬ್ಯಾಗ್ ತಂದ್ಬಿಟ್ಟಿದ್ದೀರಾ? ಇದು ನನ್ನ ಶಾಪಿಂಗ್. ಇದು ನಾನು ಶಾಪಿಂಗ್. ಬನ್ನಿ ಯಾರ್ಯಾರು ಯಾವ್ಯಾವ ಗಿಫ್ಟ್ ತಂದಿದ್ದೀವಿ ಅಂತ ನೋಡೋಣ. ಓಕೆ, ರೆಡಿನಾ? ಜೋರಾಗಿ ಹೇಳಿ. ತಿಂದಿಲ್ವಾ? ತಿಂದಿಲ್ಲ. ಮಧ್ಯಾಹ್ನದಲ್ಲ, ಬೆಳಗ್ಗೆದು? ಬೆಳಗ್ಗೆ ತಿಂದೆ. ಓಕೆ, ರೆಡಿ. ಫಸ್ಟ್ ಕಲರ್ ಪಿಂಕ್. ಸರಿ. ರೆಡಿನಾ? ಇಬ್ರು ಒಂದೇ ಸಲ ತೆಗಿಯೋಣ, ಆಯ್ತಾ? ಹಾಂ ಸರಿ. ರೆಡಿ? 1 2 3. ಹೆಂಗಿದೆ ನಮ್ದು? ನಮ್ದು ಹೆಂಗಿದೆ? Cute ನೀವು cute ಆಗಿದೆ. ತುಂಬಾ ಏನು ಸಸ್ಯ ಪ್ರೇಮಿ ಅಲ್ವಾ? ಅದಕ್ಕೆ ಇದು ಎಲ್ಲಿಂದ ಏನಾಗ್ತದೆ? ನೀವು ಇಲ್ಲದೆ ಹೋದ್ರೂ ಅದು ಸೊಂಪಾಗಿರ್ಲಿ ಅಂತ ಪ್ಲಾಸ್ಟಿಕ್ ತಂದಿದ್ದೀನಿ. ಹಂಗೆ ಪಿಂಕ್ ಬೇಕಲ್ಲ, ಎಲ್ಲ ಗ್ರೀನೇ ನೋಡಿ ಬೇಜಾರಾಗಿರುತ್ತೆ. ಓಕೆ, ಥ್ಯಾಂಕ್ ಯು. ತಗೊಳ್ಳಿ, ನಿಮ್ಮ ಥರನೇ ಕ್ಯೂಟ್ ಆಗಿದೆ. ಥ್ಯಾಂಕ್ ಯು. ಅದಕ್ಕೆ ತಂದಿದ್ದೀನಿ. ಚೆನ್ನಾಗಿದೆ. ಇದು ಮಿಸ್ ಆಗಿ ಏನಾದ್ರು ಬೆಳೆದ್ಬಿಟ್ರೆ ಕಟ್ ಮಾಡ್ಕೊಡಿ. ಕಟ್ ಮಾಡ್ಬಿಡೋದಾ? ಕಟ್ ಮಾಡ್ಕೊಡ್ರಿ. ಶೋ ಗಿಡ ಎಲ್ಲ ಕಟ್ ಮಾಡ್ತಾರಲ್ಲ, ನಿಮ್ಗೆ ಯಾವ ಇದು ಏನಂತಾರೆ, ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೋಬೋದಾ? ಓಕೆ, ನೆಕ್ಸ್ಟ್ ಕಲರ್ ಅದೇ ನೀನು ಹೇಳು. ಎಲ್ಲೋ ಎಲ್ಲೋನಾ? ವೇಟ್. ಹಾಂ, ಓಕೆ. ಹಾಗೇನಾ? ಒಂದು ನಿಮಿಷ. 1 2 3 ಸ್ಟಾರ್ಟ್. ಹಿಡಿಯದಿಡಿತಾ ಸರಿಯಾಗಿರೋದ್ನೇ ಹಿಡಿದಿದ್ಯಾ ಬಿಡು. ನನಗೆ ಯೂಸ್ ಆಗತ್ತದು ತುಂಬಾ. ಅದಕ್ಕೆ ನಿಂಗೆ ಯೂಸ್ ಆಗಲಿ ಅಂತಾನೆ ತಂದಿರೋದು. ಇದು ನೀವು ವಾಷಿಂಗ್ ಮಿಷಿನ್ ಸ್ವಲ್ಪ ಕೈಯಲ್ಲಿ ಉಜ್ಜಿದ್ವಿ ಅಂತ ಅಂದ್ಬಿಟ್ಟು ತಂದಿದ್ದೀನಿ. ಇದು ವಾಷಿಂಗ್ ಮಿಷಿನ್ ಇದೆಲ್ಲ ಗುಜ್ಜನ ಬಾತ್ರೂಮ್ ತಿಕ್ಕಕ್ಕೆ ಯೂಸ್ ಮಾಡ್ಕೊಂಡು ಹಂಗ ಅನ್ಬಿಟ್ಟ. ತಗೊಳ್ಳಿ. ಇಲ್ಲ, ವಾಷಿಂಗ್ ಮಿಷಿನ್ 2 ಸಲ ತಿಕ್ಕೊಡಿ. ತಗೊಳ್ಳಿ. ಬೇಳೆ ಹಾಕಿ ಸಾಂಬಾರ್ ಮಾಡಿ ತಿಳಿಸಾರು ಮಾಡ್ಕೊಡ್ತೀನಿ ನಿಮಗೆ. ರಾತ್ರಿ ತಿಳಿಸಾರು ಮಾಡಿ. ನಿಮ್ಮ ಮನೆಯವ್ರಿಗೆ ಇಷ್ಟ ಇಲ್ವಲ್ಲ? ಪರವಾಗಿಲ್ಲ, ನಾನೇ ತಿಂತೀನಿ. ಅವ್ರ ಪಾಲಿದ್ದು ಸೇಸ್ ನಾನೇ ತಿಂತೀನಿ, ಆಯ್ತಾ? ಮುದ್ದು ಸೊಸೆಗೆ ಬೇಳೆ ಸಾರು 1 ತಿಂಗಳು ಬೇಳೆ ಖರ್ಚು ಉಳಿತು ಅಷ್ಟೇ. ಅತ್ತೆಗೆ ಹೇಳ್ಬಿಡಿ, ಆಯ್ತಾ? ಬೇಳೆ ಖರ್ಚು 1 ತಿಂಗಳು ನಾನೇ ಸ್ಪಾನ್ಸರ್ ಮಾಡಿ. ನಮ್ಮ ಅತ್ತಿಗೆ 1 ತಿಂಗಳು ಬೇಳೆ ಖರ್ಚು ಉಳಿಸಿದ್ದಾರೆ. ಮತ್ತೆ ಹೇಳಿ, ಓಕೆನಾ? ವಿಡಿಯೋ ಲಾಸ್ಟ್ ಕಮೆಂಟ್ ಮಾಡ್ಬಿಡಿ ಅಮ್ಮ. ನೀವು ಮತ್ತೆ ಕಮೆಂಟ್ ಮಾಡ್ಬೇಕಾ? ಅಲ್ಲ, ಥ್ಯಾಂಕ್ ಯು ಹೇಳಿ ಅಂತ ಉಳಿಸಿರೋದಕ್ಕೆ. ಥ್ಯಾಂಕ್ ಯು ಹೇಳಿ. ನಾನು 1 ತಿಂಗಳು ಬೇಳೆ ಖರ್ಚು ನಮ್ಮ ಚಿಕ್ಕಿ ನೋಡ್ಬಿಟ್ರೆ ಇದು ಯಾವ ಮೂಲೆಗೂ ಬರಲ್ಲ ಅಮ್ಮ, ನನಗೆ 1 ತಿಂಗಳು ನಮ್ಮ ಮನೆಯಲ್ಲಿ ಅಂತಾರೆ. 15 ದಿನಕ್ಕೆ. ಓಕೆ, 15 ದಿವಸಕ್ಕೆ ಚಿಕ್ಕಿ ನಾನು ನಿಮ್ಮ ಮನೆಗೆ ಬೇಳೆ ತಂದ್ಕೊಟ್ಟಿದ್ದೀನಿ, ಕಮೆಂಟ್ ಮಾಡಿ. ಈಗ ಯಾವುದು ಎಲ್ಲೋ ನೀವು ಹೇಳಿದ್ದ? ಈಗ ನಾನಾ ಗ್ರೇ. ಅಷ್ಟೊಂದು ಐಟಮ್ಗಳಿದ್ಯಾ? ಅದ್ರ ಮಧ್ಯೆ ಸಿಗ್ತಾನೆ ಇಲ್ವಲ್ಲ? ಅಷ್ಟು ದೊಡ್ಡದಾ? ಸರಿ, ರೆಡಿ? 1 2 3. ನಿಮ್ಮ ಕೂದಲಿಗೆ ನನ್ನ ನೆನಪಾದಾಗೆಲ್ಲ ಆಗ್ತಾರೆ. ಓಕೆ, ಕೂದಲಿಗೆ ಹಾಕೊಳ್ಳೋದಾ? ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ನೀವು ತಗೊಳ್ಳಿ, ಪಾತ್ರೆ ತಿಕ್ಕಿ. ಬೆಳೆಯೋದು ನೆನಪಾಗಲಿ ಅಂತನಾ? ತಿಕ್ಬೇಕಾರಲ್ಲ, ನಾನು ನೆನಪಾಗ್ತಾ ಇರಬೇಕು ಅಂತ. ನಮ್ಮ ಅತ್ತಿಗೆ ತಂದ್ಕೊಟ್ಟಿದ್ದು ಅಂತ ಪಾತ್ರೆಗೆ ತಿಕ್ತೀನಿ. ಅದು ನೋವಾಗಬಾರ್ದು ಪಾತ್ರೆಗೆ.
ನಿಧಾನ ತಿಕ್ಬೇಕು. ಪಾತ್ರೆ ನೋವಾಗ್ಬಾರ್ದಾ ಅಥವಾ ಇದಕ್ಕೆ ನೋವಾಗ್ಬಾರ್ದಾ? ಅರ್ಥ ಆಯ್ತು ಅನ್ಸುತ್ತೆ. ಹೆಂಗಾದ್ರೂ ಸರಿ. ಎರಡಕ್ಕೂ ಆಯ್ತಾ? ನೋವಾಗ್ದಂಗೆ ನೋಡ್ಕೊತೀನಿ. ಬ್ಲೂ. ಬ್ಲೂನಾ? ರೆಡಿ? 1 1 2 2 3 3 ಸ್ಟಾರ್ಟ್. ತಗೊಳ್ಳಿ. ಚೆನ್ನಾಗಿದೆ ನನ್ನ ಗಿಫ್ಟು. ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ತಗೊಂಡಿದ್ದೀನಿ. Thank you. ಸೀರೆಗೆ ಮ್ಯಾಚ್ ಮಾಡ್ಕೊಂಡೆ ಸೀರೆ ಕೇಳ್ಬಿಡಿ. ಫಸ್ಟ್ ಸೈಜ್ ನೋಡ್ತೀನಿ. ಸೈಜ್ ಆಗತ್ತೆ, ಒಂದೇ ಸೈಜು. ಪರ್ಫೆಕ್ಟು, ಸಕ್ಕತ್ತಾಗಿದೆ ಸೈಜು. ಸೈಜ್ ಕರೆಕ್ಟಾಗಿದೆ. ಥ್ಯಾಂಕ್ ಯು ನಿಮ್ಮ ಸಾಧನೆಗೆ. ಥ್ಯಾಂಕ್ ಯು ಸೋ ಮಚ್. ಇದು ಏನು ಗೊತ್ತಾ, ಇದು ಯಾರ ಮೇಲಾದ್ರೂ ಸಿಟ್ಟಿದ್ರೆ, ಯಾರ ಮೇಲಾದ್ರೂ ಕೋಪ ಇದ್ರೆ ಅವ್ರಿಗೆ ಎದುರುಗಡೆ ಡೈರೆಕ್ಟ್ ಆಗಿ ಕಿಸ್ಕೊಳಕ್ಕಾಗಿಲ್ಲ ಅಂದ್ರೆ ಇದನ್ನ ತಗೊಂಡು ಬಾತ್ರೂಮ್ಗೆ ಹೋಗಿ ತಗೊಂಡು ಜನ ತಿಕ್ಬಿಡು. ಬಾತ್ರೂಮ್ ತಿಕ್ಲಾ ಬ್ರಷ್ ತಿಕ್ಲಾ? ಡಿಪ್ರೆಷನ್. ಕೋಪದ ಮೇಲೆ ಡಿಪೆಂಡು. ನಿನಗೆ ಯಾರ ಮೇಲೆ ಎಷ್ಟು ಸಿಟ್ಟಿರುತ್ತೋ ಒಂದ್ ಸ್ವಲ್ಪ ಇದ್ರೆ ಬಾತ್ರೂಮ್ ಬ್ರಷ್ ಎಲ್ಲ ತಿಕ್ಬಿಡು. ಜಾಸ್ತಿ ಕೋಪ ಇತ್ತು ಅಂದ್ರೆ ಅವ್ರದ್ದೇ ಅಲ್ಲೂ ಬ್ರಷ್ ತಿಕ್ಬಿಡು ಹಾಕಿ. ಅದಕ್ಕೆ ಕೊಟ್ಟಿದ್ದೀನಿ, ತಗೋ. ಇದು ನಿನ್ನ ಕೋಪ ಕಮ್ಮಿ ಮಾಡುತ್ತೆ. ಥ್ಯಾಂಕ್ ಯು. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಕೋಪ ಬಂದಾಗೆಲ್ಲ ಇದನ್ನೇ ಮಾಡ್ತೀನಿ. ಓಕೆ, ನೆಕ್ಸ್ಟ್ ನಿಮ್ದೆ. ನೆಕ್ಸ್ಟ್ ನಾನಾ? ನೆಕ್ಸ್ಟು ಆರೆಂಜ್. ರೆಡಿನಾ? ರೆಡಿ. 1 2 3. ನೀವು ಬಟ್ಟೆ ಹೋಗಿ ಪಾತ್ರೆ ತೊಳೆಯೋಕೆ ಯೂಸ್ ಮಾಡ್ಕೊಳ್ಳಿ. ನಾನು ಮುಖ ತೊಳೆಯೋಕೆ, ನೀನು ಬಟ್ಟೆ ಒಗ್ಯಕ್ಕ? ಬಟ್ಟೆ ಒಗಿಬೋದು, ಪಾತ್ರೆ ತೊಳಿಬೋದು. ಸತ್ತು ಮಮ್ಮಿ. ಥ್ಯಾಂಕ್ ಯು. ಸತ್ತು ಮಮ್ಮಿ ಥರನೇ ಇದೆಯಲ್ಲ, ಅದಕ್ಕೆ ಸಣ್ಣ. ಅರಿಶಿನ ಮತ್ತು ಚಂದನದ ಗುಣಗಳ ಸಂತು ಧ್ವಜೆಯಿಂದ ಜೊತೆಗೆ ಪಾಪ ಅದಕ್ಕೆ ಬೇಜಾರಾಗತ್ತೆ ಅಂತ. ಬ್ರಷ್ ಜೊತೆಗೆ ಕಾಂಬಿನೇಷನ್. ಅವ್ನಿಗೆ ಬೇಜಾರಾಗತ್ತೆ ಅಂತ. ಓಕೆ, ಬಟ್ಟೆ ತೊಳೆಯೋಕೆ ಎಲ್ಲರಿಗೂ ಪಾರ್ಟ್ನರ್ ಬೇಕಲ್ಲ. ಈ ಥರ ಗಿಫ್ಟ್ಗಳು ಯಾರು ಕೊಟ್ಟಿರಲ್ಲ ಅಂತ ಅನ್ಸತ್ತಲ್ಲ. ನಾವೇ ಫಸ್ಟ್. ಯೂಸ್ ಆಗತ್ತೆ ತಾನೇ, ಅಷ್ಟೇ ಬೇಕಾಗಿರೋದು. ಹೌದು, ಯೂಸ್ ಅಂತೂ ಆಗತ್ತೆ. ನೆಕ್ಸ್ಟ್ ನೀನು ಬ್ಲ್ಯಾಕ್. ಬ್ಲ್ಯಾಕಾ? ಬ್ಲ್ಯಾಕ್. ರೆಡಿ? ರೆಡಿ, ಹ್ಞೂ ಗೋ ಸ್ಟಾರ್ಟ್. ಬಿಸ್ಲಿಲ್ಲ ಗೊತ್ತು. ನನ್ನ ಮಗನ್ ತಂದಿದ್ದೀರಾ? ನಿನಗೆ ಮಾತ್ರ ಶಾಪಿಂಗಿಗೆ ಹೋದಾಗ ನೀನು ಅವನು ಇಬ್ರು ಬಂದಿದ್ರಿ ತಾನೆ, ಅದಕ್ಕೆ ಪಾಪ ಅವನಿಗೆ ಬೇಜಾರಾಗಬಾರ್ದು ಅಂತ ನಿಮ್ಮ ಮಗುಂಗೆ ಚಡ್ಡಿ ತಂದಿದ್ದೀನಿ. ನಿಮ್ಮ ಮಗುಂಗಾರು ಅಪ್ಪೋ ಬೇಡ, ನಾನು ಹಾಕೊಡಲ್ಲ. ನನ್ನ ಮಗ ನಿಮ್ಮ ಮನೆಯವ್ರಿಗೆ ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ನಿಮಗೆ ಬಿಟ್ಟಿದ್ದು. ಇದು ಬಿಸಿಲಿಲ್ಲ, ನಿಮ್ಮ ಮನೆಯವ್ರ ಜೊತೆ ಲಾಂಗ್ ಡ್ರೈವ್ ಹೋದಾಗ ಹಾಕೊಂಡು ರೀಲ್ಸ್ ಗೀಲ್ಸ್ ಮಾಡಿ. ಥ್ಯಾಂಕ್ ಯು. ಚೆನ್ನಾಗಿ ಕಾಣಿಸ್ತಿದ್ದೀನಾ? ಹಾ, ಸೂಪರ್ ಸೂಪರ್. ರಾತ್ರಿ 8 ಗಂಟೆಗೆ ಅಂತ ಬಿಸಿಲು, ಸನ್ಲೈಟ್ ಕಣ್ಣು ಕುಕ್ತಾ ಇದೆ. ನನ್ ಶೇಡ್ಸಲ್ಲ. ಯಾಕೋ ಎಲ್ಲ ಕತ್ಲೆ ಕತ್ಲೆ ಕಾಣಿಸ್ತಾ ಇದೆ. ಲೈಟ್ ಹೋಯ್ತಾ? ಕರೆಂಟ್ ಹೋಯ್ತಾ? ಕರೆಂಟ್ ಹೋಗಿಲ್ಲ. ಬ್ಲ್ಯಾಕ್ ಕಲರ್ ಇಲ್ವಾ? ಬ್ಲ್ಯಾಕ್. ನನ್ನ ಮಗ ಹೇಳ್ತೀನಿ ಅಷ್ಟೇ ತಂದ್ಕೊಂಡಿದ್ದು. ಓಕೆ, ಡನ್. ನೆಕ್ಸ್ಟ್ ಯಾರು? ನೀವೇ. ನಾನಾ? ವೈಟ್. ರೆಡಿನಾ? ಹಾಂ. 1 2 3. ನಾನು ಕಾಫಿ ಕುಡಿಯಲ್ಲ. ಹಾಲು ಕುಡಿ. ನನ್ನ ಮಗನ ಕೊಡ್ಬೇಕಷ್ಟೇ, ಹಾಲು ಕುಡಿಯಲ್ಲ ನಾನು. ನೀರು ಕುಡಿ ನೀವು ತಂದ್ಕೊಟ್ಟಿದ್ದೀರಾ ಅಂತ ಅದರಲ್ಲೇ ನೀರು ಕುಡಿ ಅಷ್ಟೇ. ಚೆನ್ನಾಗಿದೆ. ಚೆನ್ನಾಗಿದೆ, ಕಪ್ ಚೆನ್ನಾಗಿದೆ, ಯೂಸ್ ಮಾಡ್ಕೋತೀವಿ. ಇದಕ್ಕಿದು ಅರ್ಥ. ಅದನ್ನ ನೀವು ಜಾಸ್ತಿ ಯೂಸ್ ಮಾಡ್ತೀರಲ್ಲ ಗಂಡ ಹೆಂಡತಿ. ಹೌದು, ಯೂಸ್ ಏನೋ ಮಾಡ್ತೀನಿ. ಗಂಡ ಹೆಂಡತಿ ಇದ್ರಿಗೂ ಬೇಕು ಅಂತ ತಗೊಬಂದೆ. ಸ್ವಲ್ಪ ನಮ್ಮ ಅಣ್ಣ ಆಮೇಲೆ ಬೇಜಾರಾಗಬಾರ್ದು, ನೋಡೋರು ಅದಕ್ಕೆ ಮಾತ್ರ ಕೊಟ್ಟಿದ್ದಾಳೆ ಅಂತ. ನೀವು ಮಾತ್ರ
ಹಾಕೋದು. ಡ್ಯೂಟಿಯಿಂದ ಬರ್ತಾರಲ್ವಾ ಹ್ಮ್. ಮುಖ ಒರೆಸ್ಕೊಂಡು ಪಾಪ ಸ್ಟ್ರೈನ್ ಆಗಿರತ್ತೆ, ಹೋಗಿ ಮುಖ ತೊಳ್ಕೊ ಬರಕ್ಕೆ ಹಿಂಸೆ ಆಗ್ತಿರತ್ತೆ, ಒರೆಸ್ಕೊಂಡು ಹೋಗಿ ಮಲ್ಕೊಳ್ಳಿ. ಥ್ಯಾಂಕ್ ಯು. ಐಡಿಯಾ ಚೆನ್ನಾಗಿಲ್ವಾ? ಚೆನ್ನಾಗಿದೆ. ನೆಕ್ಸ್ಟ್ ನೀನೇ. ನಾನಾ? ನಾನೇ ವೈಟ್ ಹೇಳಿದ್ದೀಗ. ಏನು ಗ್ರೀನಾ? ಓಕೆ. 1 2 3. ಏನೇ ಅಮ್ಮ ಇದು ಅವಾಗ ಮಾತ್ರ ಬಿರಿಯಾನಿ ಮಾಡ್ತಿರ್ತೀರ ನೀವು, ತುಂಬಾ ನಾನು ಚೆನ್ನಾಗಿ. ಬಿರಿಯಾನಿ ಜಾಸ್ತಿ ನಿಂಬೆಹಣ್ಣು ಹಾಕಲ್ಲ, ನೀನ್ ಹಾಕೋದು. ನಾನು ಹಾಕ್ತೀನಲ್ಲ, ನೀವು ಹಾಕ್ರಿ ಅಂತ ತಗೊಬಂದೆ. ಅದು ಈ ಮಳೆಗಾಲದಲ್ಲಿ ನಮ್ಮ ಅಣ್ಣನ ಚಿತ್ರಾನ್ನ ಇಷ್ಟ ಅಲ್ಲ, ನಿಮ್ಮ ಅಣ್ಣ ಚಿತ್ರಾನ್ನ ಮಾಡ್ಕೊಡ್ರಿ. ನಂಗೆ ಇಷ್ಟ ಇಲ್ಲ. ನಮ್ಮ ಅಣ್ಣ ಮಾಡ್ಕೊಳ್ಳಿ. ನಾನು ನೋಡು ಯಾವಾಗ್ಲೂ ಪಾಪ ಯೂಸ್ ಮಾಡ್ತಾ ಇರ್ತಾಳೆ, ಖಾಲಿ ಆಗಕ್ ಬಂದಿರತ್ತೆ ಅಂತ ಇದನ್ನ ತಗೊಂಡಿದ್ದೀನಿ. ನನಗೆ ಇದಕ್ಕೆ ಬೇಕಲ್ಲ. ಹಾ. ಥ್ಯಾಂಕ್ ಯು ಸೋ ಮಚ್. ಈ ತಿಂಗಳದು ಕೆಲವೊಂದು ದುಡ್ಡನ್ನ ಉಳಿಸಿದ್ದೀರಾ ನನಗೆ. ಬಜೆಟ್ ಅಲ್ಲಿ ಬೇರೆ ಒಂದು ಇದು ಒಂದು ಹಾ, ಎಲ್ಲ ಉಳಿಸಿದ್ದೀರಾ. ಎಲ್ಲ ಉಳಿಸಿದ್ದೀನಿ. ಕಾರ್ತಿಕ್ಕು ಸೇರಿಸ್ಕೊತೀನಿ. ಇದನ್ನು ಅಷ್ಟೇ. ಅದೇನು ಇದು ನಿಮ್ಮ ಅತ್ತೆಗೆ ತುಂಬಾ ಇಷ್ಟ. ಹೌದು, ಇಷ್ಟ. ಅವರಿಗೆ ಅವ್ರಿಗೆ ಕೊಡ್ತೀನಿ. ಥ್ಯಾಂಕ್ ಯು ಸೋ ತಗೊಳ್ಳಿ. ಮಚ್. ತಗೊಳ್ಳಿ. ಹೊಟ್ಟೆ ಲೆಮನ್ ಗಿಫ್ಟನ್ನ ಅವಮಾನಿಸಬಾರ್ದು ಅಂತ ರೆಸ್ಪೆಕ್ಟ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು. ವೆಲ್ಕಮ್. ಯುವರ್ ಮೆನ್ಷನ್. ಓಕೆ. ನೆಕ್ಸ್ಟ್ ಇದೆ ಏನನ ಬ್ರೌನ್. ಬ್ರೌನ್ ಇದು ಇಷ್ಟ ಆಗುತ್ತೆ. ನಿಂಗೂ ಇಷ್ಟ ಆಗುತ್ತೆ. ರೆಡಿನಾ? ರೆಡಿ? ಹಾಂ. 1 2 3. ಇದು ಆಕ್ಚುಲಿ ಚೆನ್ನಾಗಿ ನೀನ್ ನನಗೆ ಒಂದಾದ್ರೂ ಯೂಸ್ ಆಗುವಂಥದ್ದು ಏನಾದ್ರೂ ತಂದಿದ್ಯಾ? ಇವೆಲ್ಲ ಯೂಸ್ ಆಗುತ್ತೆ ತಾನೇ. ಇದು ತುಂಬಾ ಇಷ್ಟ ಆಯ್ತು. ಮತ್ತೆ ಇಷ್ಟ ಆಯ್ತು. ಮತ್ತೆ? ಆದ್ರೂ ನೋಡು ನಾನು ಅದು ಬೇಕಿತ್ತು ನನಗೆ. ಇದು ನಿಮ್ಮನೇಲಿ ಟಿವಿ ಹತ್ರ ಜಾಗ ಇದೆಯಲ್ಲ, ಈಗಲೇ ನಮ್ಮ ಮನೆ ಜಾತ್ರೆ ಜಾತ್ರೆ ಅಂತಿರ್ತಾರೆ. ಚೆನ್ನಾಗಿಲ್ವಾ? ಚೆನ್ನಾಗಿದೆ. ನನಗೆ ತಕ್ಕೊಡ್ಬೇಕು ಅನ್ಸುತ್ತೆ. ಥ್ಯಾಂಕ್ ಯು. ಕೊಡಿ, ತಗೊಳ್ಳಿ. ನಿಮ್ Thank ಗಂಡನ you so ಖರ್ಚು much. ಉಳಿಸಿದೀನಿ, ಜೊತೆಗೆ ಅತ್ತೆ ಖರ್ಚು ಜೊತೆ ಗಂಡನ ಖರ್ಚುನು ಉಳಿಸಿದೀನಿ. Oh, thank you so ಹೇಳ್ಬಿಡಿ. much. ಅವ್ರಿಗೆ ನಿಮ್ಮ ಮನೆಯವ್ರಿಗೆ ಹೇಳಿ ಕಮೆಂಟ್ ಮಾಡಕ್ಕೆ. ನಮ್ಮ ಮನೆಯವ್ರಗ ನೀವು ನೋಡ್ರಿ ತಂದು ಕೊಟ್ಟಿದ್ದಾರೆ ನಿಮ್ಮ ಅಕ್ಕ, ಕಮೆಂಟ್ ಮಾಡಿ. ಆಯ್ತು. ಥ್ಯಾಂಕ್ ಯು. ಇಷ್ಟ ಆಯ್ತು, ಕ್ಯೂಟ್ ಆಗಿದೆ. ನೆಕ್ಸ್ಟ್ ಇದು ಲಿಸ್ಟ್, ಲಾಸ್ಟ್ ಆಫ್ ದ ಲಿಸ್ಟ್. ಇದು ತುಂಬಾ ಇಷ್ಟ ಆಗುತ್ತೆ ನಿಮಗೆ. ಗಂಧ ನಿನಗೂ ಅಷ್ಟೇ ತುಂಬಾ ಇಷ್ಟ ಆಗುತ್ತೆ. ಲಾಸ್ಟ್ Last. ರೆಡ್. ರೆಡ್ ನಮ್ಮ ಮನೆಯವರು ಫೇವ್ರೇಟ್ ಕಲರ್ ಅದು. ನಿಮ್ಮ ಮನೆಯವ್ರದಾ? ಲಾಸ್ಟ್ ಗಿಫ್ಟ್. ರೆಡಿ? ರೆಡಿ? 1 2 2 3. 3. ಏ ನಿಜ ನಿಜ. ಇದಕ್ಕೆ ಇದು ವರ್ತಾ? ಅವಾಗಿಂದ ಹೇಳ್ತಿದ್ರಲ್ಲ, ಇದಕ್ಕೆ ಇದು ವರ್ತಾ? ಯಾವ ಖುಷಿಗೆ? ಥ್ಯಾಂಕ್ ಯು. ಯಾವ ಖುಷಿಗಿದು? ರೆಡ್ಮಿ A4 5G. ನಿಜವಾಗ್ಲು? ಏ ಜಾಸ್ಪಾಟ್ ಹೊಡ್ರಿ ನಮ್ಮ ಅತ್ತಿಗೆಗೆ, ಪಾಪ ಚೆನ್ನಾಗಿ ರೀಲ್ಸ್ ಮಾಡ್ಲಿ. ಅವ್ರು ರೀಲ್ಸ್ ಒಂದೇ ಫೋನಲ್ಲಿ ಎಷ್ಟು ಆಟ ಓಡಾಡ್ತಾರೆ, ಒದ್ದಾಡ್ತಾರೆ, ಇನ್ನೊಂದು ಫೋನ್ ಇರ್ಲಿ ಅಂತ. ಅಂತ ಓಪನ್ ಮಾಡಲ್ವಾ? ಓಪನ್ ಮಾಡ್ತೀನಪ್ಪ. ಓಪನ್ ಮಾಡ್ತಾ ಇರ್ತೀನಾ? ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ಬೇಡ ಬೇಡ, ಹೊಡಿಬೇಡ್ರಿ. ಎಷ್ಟೊಂದು ಫೋನ್ ಇದೆ ಇದರಲ್ಲಿ. ಇದು ರೆಡ್ಡು. ಅದು ಮೀ. ರೆಡ್ಮಿ. ಓ ರೆಡ್ಡು ಮೀ. ರೆಡ್ಮಿ. ಹಂಗಂತ ತಗ್ದಿ ಮೂಗಳಾಗಿ ಇಟ್ಬಿಟ್ಟಿರ ನನಗೆ. ಅದನ್ನೇ ಮಾಡೋದು. ಬೇಡ. ಇದು ಯೂಸ್ ಆಗುತ್ತೆ. ಏನಕ್ಕೆ? ಉಪ್ಸಾರು ಮಾಡಿ, ಬೆಸ್ಟ್. ಮಂಡ್ಯ ಸ್ಪೆಷಲ್ ಉಪ್ಸಾರು. ಸಾರು ಮುದ್ದೆ ಮಾಡ್ಕೊಂಡು ತಿನ್ನೋದೆ. ಆದ್ರೂ ಒಂದು ಕ್ಷಣ ಸ್ವರ್ಗ ಹಿಂಗೆ ರಪ್ಪ ಪಾಸ್ ಆಯ್ತು. ಹಂಗೆ ರಪ್ಪತ್ತು ವಾಪಸ್ ಇದು ಬಂತಾ? ಬಂತು. ಮೆಣಸಿನ್ಕಾಯಿ ನೋಡಿದ ತಕ್ಷಣ ಇಟ್ಕೊಂಡ ಮತ್ತೆ ಏನಿಂದ ಕೆಳಗಡೆ ಬಂದೆ. ಕೊಡ್ಸೋಣ ಒಂದಿನ ಅದನ್ನು ಕೊಡಿಸ್ತೀನಿ.
ಆ ದಿನ ಬೇಗ ಬರ್ಲಿ, ಕೊಡ್ಸ್ತೀಯಾ? ಒಂದು ಐಫೋನ್ ಕೊಡ್ಸು. ಭ್ರಮೆ ಭ್ರಮೆ ನೋ ಪ್ರಾಬ್ಲಮ್. ಆಯ್ತಾ? ಐಫೋನ್ ಯಾವ ಮಾಡೆಲ್ ಬೇಕು? ನಾನು ಅಷ್ಟೊಂದೆಲ್ಲ ಸ್ವಾರ್ಥಿ ಅಲ್ಲ, 16 ಸಾಕಾ? ನೆಕ್ಸ್ಟ್ ಯಾವುದೇ ಬಂದ್ರು 16 ಸಾಕಾ? ಸಾಕು. ಕೊಡ್ಸಿ. ಅಂದ್ರೆ ನಿನ್ನ ಐಡಿಯಾ ಒಂದು 20-25 ದಾಟಿರುತ್ತೆ ಅಂತನಾ? ಗೊತ್ತಿಲ್ಲ, ಒಟ್ಟು ಕೊಡಿಸ್ತೀನಿ. ಕಳಿಸ್ತೀಯಾ? ಓಕೆ. ಕಾಸು ನಿಮ್ಮ ಹತ್ರ ಹಾಕಿಸ್ಕೊಂಡಾದ್ರೂ ಕೊಡಿಸ್ತೀನಿ. ನನ್ನ ಹತ್ರ ಕಸಕೊಂಡು ನಾನೇ ಕೊಡ್ತೀನಿ. ಇಲ್ಲ, ನಮ್ಮ ಅಣ್ಣಂಗೆ ಐಡಿಯಾ ಕೊಡ್ತೀನಿ. ನೆಕ್ಸ್ಟ್ ಬರ್ತ್ಡೇಗೋ ಆನಿವರ್ಸರಿಗೋ ನಮಗೆ ಇಂಥದ್ದೊಂದು ಆಸೆ ಇದೆ, ಹೋಗಿ ಈಗ ಓಪನ್ ಮಾಡಿಸಿ ಅಂತ. ಹಂಗೆ ಓಪನ್ ಮಾಡಿ ಇದನ್ನಾದ್ರೂ ಮಾಡೋಣ ಅನ್ಕೊಂಡಿದ್ದೆ. ಮೆಣಸಿನ್ಕಾಯಿ ತಿರ್ತೀರಾ ಅಂತ ಗೊತ್ತಿರಲಿಲ್ಲ. ಆದರೂ ಇಲ್ಲಿ ನಿಮ್ಮ ಶ್ರಮಕ್ಕೆ ಮೊಬೈಲ್ ಬಾಕ್ಸ್ ಒಳಗೆ ಮೆಣಸಿನ್ಕಾಯಿ ತುಂಬಿ ನಿಮ್ಮ ಸಾಧನೆಗೆ ಮೆಚ್ಕೋತೀನಿ. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ. ಥ್ಯಾಂಕ್ ಯು. ಯಾವ್ದು ಇಷ್ಟ ಆಯ್ತು ಅದರಲ್ಲಿ? ಇದ್ರಲ್ಲ ಏನೋ ಮೆಣಸಿನ್ಕಾಯಿ ಇಟ್ಟಂಗಾಗಿ ಇಷ್ಟ ಆಗಿದ್ದೇನೆ. ಯಾಕೆ ಫಸ್ಟ್ ಇಂಪ್ರೆಷನ್ ಅದೇ ಅಲ್ಲ ಬಂದಿದ್ದು, ಸ್ವಲ್ಪ ಹಂಗೆ ಒಂದ್ಸಲ ಈಗ ಬಂತಲ್ಲ, ಇಷ್ಟ ಆಗೋಯ್ತು. ಏನು ಮಾಡೋಂಗಿಲ್ಲ. ಡಿಸಪಾಯಿಂಟ್ ಮಾಡ್ಬಿಟ್ನಾ? ಈಗೇನು ಕೊಡಿಸ್ತೀಯಾ? ನಡೀಲಿ ಹೋಗೋಣ. ಇಷ್ಟ ತಾನೇ, ನಡಿ. ಅದಕ್ಕೆ ಏನಂತೆ. ನಿಂಗೆ ಯಾರು ಇಷ್ಟ ಆಯ್ತು? ನನಗಿದ್ರಲ್ಲಿ ತುಂಬಾ ಯೂಸ್ ಇದೆ. ಇದು ಯೂಸ್ ಇಲ್ಲ, ಬಟ್ ಚೆನ್ನಾಗಿದೆ ನೋಡಕ್ಕೆ. ಇದಂತೂ ಫುಲ್ ಯೂಸ್ ಆಗಿರುತ್ತೆ. ತಿಂಗಳಿಗೆ ಒಂದು 3 ಬಾಟ್ಲು ಖಾಲಿ ಮಾಡ್ತಿರ್ತಾಳೆ. ಯೂಸ್ ಆಗಲಿ ಏನು. ಇದು ನನ್ನ ಥರನೇ ಬೇರೆ ಇದೆ ಅಂದ್ರಲ್ಲ, ಅದಕ್ಕೆ ಬೇರೆ ಬಿಟ್ಟಾಳೆ. ಇವೆಲ್ಲ ಇಷ್ಟ ಆಯ್ತು. ಎಲ್ಲ ಇಷ್ಟ ಆಯ್ತಾ? ನೋಡಿದ್ರಲ್ವಾ ಈ ವಿಡಿಯೋ? ಯಾವ್ದು ಇಷ್ಟ ಆಯ್ತು? ಇಷ್ಟರಲ್ಲಿ ನಾನು ಅವಳಿಗೆ ಕೊಟ್ಟಿರೋ ಗಿಫ್ಟಲ್ಲಿ ನಿಮಗೆ ಯಾವ್ದು ಇಷ್ಟ ಆಯ್ತು, ಅವಳು ನನಗೆ ಕೊಟ್ಟಿರೋ ಗಿಫ್ಟಲ್ಲಿ ನಿಮಗೆ ಯಾವ್ದು ಇಷ್ಟ ಆಯ್ತು ಅಂತ ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ಯಾವ್ದು ವಿಡಿಯೋ ಇಷ್ಟ ಆಗಿದೆ ಗೊತ್ತಾ? ಎಲ್ರಿಗೂ ನಿಂಬೆಹಣ್ಣು, ಮೆಣಸಿನ್ಕಾಯಿ, ಒಂದು ದಾರ ಕೊಟ್ಬಿಟ್ಟಿದ್ರೆ ಚುಚ್ಬಿಟ್ಟು ಬಾಕ್ಲಿಗೆ ಹಾಕದೆ. ನಿಮ್ದು ಯೂಟ್ಯೂಬ್ ಚಾನಲ್ಗೆ ಯಾರು ದೃಷ್ಟಿನೂ ಆಗ್ಬಾರ್ದು ಅಂತ ನಾವೆಲ್ಲ ಕೊಟ್ಟಿರೋದು. ತಗೊಂಡು ಹೋಗಿ ದುರಾಲೋಚನೆಗೆ ನಮಸ್ಕಾರ. ದುರಾಲೋಚನೆ ಅಲ್ಲ, ಅದು ದೂರಾಲೋಚನೆ. ಕೊಟ್ಟಿರೋ ಗಿಫ್ಟ್ಗಳಲ್ಲಿ ತಗೊಂಡು ತಾನೇ ಉಳ್ಕೊಳಕ್ಕೂ ಮೆಚ್ಚಬೇಕು ನಿನ್ನ ಗುಂಡಿಗೆ. ನೋಡಿದ್ರಲ್ಲ, ಈ ಫನ್ನಿ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಇದೇ ಥರ ಫನ್ನಿ ವಿಡಿಯೋಸ್ಗಳಿಗೆ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇರಿ, ನೋಡ್ತಾ ಇರಿ. ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಮತ್ತೆ ಇನ್ನೊಂದು ಕಂಟೆಂಟ್ ಜೊತೆ ಇನ್ನೊಂದು ಬ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಮೀಟ್ ಯು ಇನ್ ನೆಕ್ಸ್ಟ್ ಬ್ಲಾಗ್. ಅಂಟಿಲ್ ದೆನ್ ಫೀಲ್ ಎವ್ರಿ ಮೂಮೆಂಟ್. ಬಾಯ್ ಬಾಯ್.